ಅಯ್ಯಯ್ಯ ಎಂತ ಮನೆಗುಳ್ಳೆ ದನ ನುಗ್ದಂಗ್ ನುಗ್ತಿದ್ಯಲ್ಲ, ಯಾರಮ್ಮ ನೀನು? ಮನೆ ಕೆಲ್ಸದವಳು. ಹೇ ಹಂಗಾರ ನಾನ್ ಯಾರ? ಇಲ್ಲ ಮನೆ ಕೆಲ್ಸಕ್ಕೆಲ್ಲ ಜನ ಇದ್ರ ನೀನ್ ಹೋಗ ಹೋಗ. ಅದು ಅಂಬುಜಮ್ಮವ್ರನ್ನ ನೋಡ್ಬೇಕಿತ್ತು. ಹೇ ಅಂದ್ರೆ ಅವ್ರ ಪರಿಚಯ ನಿಂಗ್ ಮೊದ್ಲಿಂದ ಇತ್ತಾ? ಹೌದು, ಈ ಮನೆಯಲ್ಲಿ ನಾನೇ ಮೊದ್ಲು ಕೆಲ್ಸಕ್ಕಿದ್ದಿದ್ದು. ಓಹೋ ಹಳೇ ವಿಕೆಟ್. ಇವಳನ್ನ ಒಳಗಡೆ ಬಿಟ್ರೆ ನಾನ್ ಆಚೆಗೆ ಹೋಯ್ಕತ್. ಎಂತ ಮಾಡುದು? ಹಾಗಲ್ಲ, ಅವ್ರನ್ನ ಕಾಂಬುಕತ್ತಿಲ್ಲ, ಅವ್ರಿಗೆ ಬಿಸಿ ಇದ್ರೆ. ಮಲ್ಲಿ ಏನೇ ಅದು ಗಲಾಟೆ? ಓ ಸುನೀತಾ, ಏನೇ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಆಯ್ತಲ್ಲ, ಹೋಗೋಗೋಗೋಗೋ. ಓ ಸುಮ್ನಿರೆ ಮಲ್ಲಿ, ಅದೇನು ಅಂತ ಕೇಳೋಣ. ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ, ಕೈಯಲ್ಲಿ ಬ್ಯಾಗ್ ಬೇರೆ ಇದೆ. ನೋಡ್ಕೊಂಡು ಹೋಗೋಣ ಅಂತ ಬಂದ್ಯೋ ಕೆಲ್ಸ ಕೇಳಕ್ ಬಂದ್ಯೋ? ಅದು ಅಮ್ಮೋರೆ, ಕೆಲ್ಸ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನ್ಯಾಯ ನೀತಿ ಧರ್ಮ ಕರ್ಮ ಅಂತೆಲ್ಲ ಮಾತಾಡ್ತಿದ್ದೆ, ಈಗ ಅದೆಲ್ಲ ಎಲ್ಲೋಯ್ತು? ಅದಕ್ಕೆಲ್ಲ ಬೆಲೆ ಇಲ್ಲ ಅಂತ ಗೊತ್ತಾಯ್ತು ಅಮ್ಮೋರೆ. ದಯವಿಟ್ಟು ಹಳೆದ್ನೆಲ್ಲ ಮರೆತು ಪ್ಲೀಸ್ ಕೆಲ್ಸ ಕೊಡಿ ಅಮ್ಮೋರೆ. ನೀವು ಕೊಟ್ಟಿದ್ದನ್ನ ತಿನ್ಕೊಂಡು ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತೀನಿ. ಅಯ್ಯಯ್ಯೋ, ಇಲ್ಲಿ ಮೂಲೆಯಲ್ಲೆಲ್ಲ ಜಾಗವೇ ಇಲ್ಲ. ಹೋಗಮ್ಮ ಹೋಗೋಗಿ, ಇಲ್ಲೇ ಇಲ್ಲೇ ಓ ಮಲ್ಲಿ ಸುಮ್ನಿರು. ಸರಿ ಆಯ್ತು, ಯಾವತ್ತಿಂದ ಕೆಲ್ಸಕ್ ಬರ್ತೀಯಾ? ಲಗೇಜ್ ಸಮೇತ ಬಂದಿದ್ದೀನಿ, ಇವತ್ತಿಂದನೇ ಕೆಲಸ ಮಾಡ್ತೀನಿ. ಸರಿ ಆಯ್ತು, ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ನಿನ್ಗೆ. ಸರಿ ಹೋಗಿ ಕೆಲ್ಸ ನೋಡ್ಕೊ. ಹೋಗು. ಅಯ್ಯೋ ಅಲ್ಲ ಮಾರ್ರೆ, ಇಲ್ಲಿ ಕೆಲ್ಸ ಬ್ಯಾಡ ಅಂತ ಬಿಟ್ಟು ಹೋದವಳನ್ನ ಮತ್ತೆಂತ ಕೆಲ್ಸಕ್ಕೆ ಸೇರ್ಸ್ಕೊಂತಿದ್ರಿ? ಅಯ್ಯೋ, ನಮ್ಮನೆ ಸೀಕ್ರೆಟ್ಸ್ ಎಲ್ಲ ಅವಳಿಗೆ ಸುಮಾರು ಗೊತ್ತಿದೆ ಕಣೆ. ಇಂಥವ್ರು ದೂರ ಇರೋದಕ್ಕಿಂತ ನಮ್ ಜೊತೆಗೆ ಇದ್ರೆ ಒಳ್ಳೇದು. ಅಲ್ಲ, ಮನೆ ಕೆಲ್ಸಕ್ಕೆ ಅವಳು ಬಂದ್ರೆ ಮತ್ ನನ್ಗತಿ ನಿನ್ಗೆ ಪ್ರಮೋಷನ್. ಹೇ ಪ್ರಮೋಷನ್? ಪ್ರಮೋಷನ್ ಅಂದ್ರೆ ಅಂತ ನನ್ನ ಮನೆಯಿಂದ ಆಚೆಗಾಕು ಪ್ಲಾನಾ? ಏ ಮಲ್ಲಿ, ಹೇಳೋವರೆಗೂ ಸ್ವಲ್ಪ ಸುಮ್ನೆ ಕೇಳ್ಬೇಕು, ಒಟ 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 ಅನ್ನೋದಲ್ಲ. ಮತ್ತೆಂತ? ನೋಡು, ನೀನು ಎಲ್ಲಾ ಕೆಲ್ಸಗಳನ್ನ ಅವಳ ಕೈಯಿಂದ ಮಾಡ್ಸು. ಅವಳು ಸರಿಯಾಗಿ ಕೆಲಸ ಮಾಡ್ತಾಳೋ ಇಲ್ವೋ ಅಂತ ಗಮನಿಸು, ಅಷ್ಟೇ ನಿನ್ ಕೆಲ್ಸ. ಓಹೋ, ಅಂದ್ರೆ ಕೆಲ್ಸ ಮಾಡೋಕೊಬ್ರ, ಕೆಲ್ಸ ಕಾಂಬುಕೊಬ್ರು ಅಲ್ದಾ? ನೀನು ಮನೆ ಕೆಲ್ಸಕ್ಕಿಂತ ನನಗೆ ಬೇರೆ ಕೆಲ್ಸಕ್ಕೆ ಜಾಸ್ತಿ ಉಪಯೋಗ ಆಗ್ತೀಯ. ತಲೆ ಕೆಡ್ಸ್ಕೋಬೇಡ, ಸರಿನಾ? ಅಲ್ಲ, ತಲೆ ಕೆಡ್ಸ್ಕೊಂಬೇಡ ಅಂದ್ರ, ಆದ್ರೆ ನಂಗೆ ಈಗಲೇ ತಲೆ ಕೆಡ್ತಿತ್ತಲ್ಲ. ಎಂತರ ಒಂದ್ ಮಾಡ್ಕೆ ಈಗ. ಜೋಳ ಶಿವಗಾಮಿ ಜೋಳ್ಯಾಕ್ ಬಂದ್ಲಿಲ್ಗೆ? ಅಮ್ಮೋರೆ ಅಮ್ಮೋರೆ, ಎಲ್ಲಿ ಹೊರ? ಏನೇ ಮಲ್ಲಿ? ಹೊರಗಡೆ ಶಿವಗಾಮಿ ಬಂದಿದ್ದಾಳು. ಶಿವಗಾಮಿನ? ಅವಳು ಯಾಕೆ ಬಂದಿದ್ದಾಳೆ? ಎಂತದು ಗೊತ್ತಿಲ್ಲಪ್ಪ. ತಟ್ಟೆಂಗೆ ಸೀರೆ ಅರ್ಶಿನ ಕುಂಕುಮ ಬಳಿ ಎಲ್ಲ ತಗ ಬಂದಿದ್ದಾಳ. ಓ, ತಂಗಿಗೆ ಬಾಗಿನ ಕೊಡಕ್ ಬಂದಿರ್ಬೇಕು. ಅವಳ ಮರ್ಯಾದೆ ನಾನ್ ತೆಗಿತೀನಿ. ಆವಾಗ್ಲೇ ನೆಲ ಒರೆಸ್ದಿಯಲ್ಲ ನೀರು, ಅದಿದೆಯಾ? ಇತ್ತಪ್ಪ, ಓಲ್ಗಣಿ ಅಲ್ಲೇ ಇಟ್ಟಿದ್ದೆ. ಹೋಗ್ ತಗೊಂಬಾ. ಹಾ.
ಮನೆಗ್ ಬಂದವರು ಸೈಡಲ್ಲಿ ನಿಂತ್ಕೋಬೇಕು. ಕೋಲೆ ಬಸ್ಸು ಒಂಥರ ಮನೆ ಮುಂದೆ ನಿಂತ್ಕೊಂಡ್ರೆ ಯಾರು ಕಾಣಿಸತ್ತೆ? ಬಂದ ವಿಷಯ ಇದನ್ನೆಲ್ಲ ನನ್ನ ತಂಗಿ ಅಭಿರಾಮಿಗೆ ಕೊಡ್ಬೇಕಿತ್ತು. ಅಬ್ಬಬ್ಬಬ್ಬಬ್ಬಾ, ತಂಗಿನಾ? ನೀನ್ ಮಾತ್ರ ತಂಗಿ ಅನ್ನೋದು. ಅವಳು ಯಾವತ್ತು ಅಕ್ಕ ಅಂತ ಹೇಳಿರೋದು ನಾನ್ ಕೇಳಿಸ್ಕೊಂಡಿಲ್ವಲ್ಲ. ಸಮಯ ಬಂದಾಗ ತಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ನೋದು ಅವಳಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಇದನ್ನೆಲ್ಲ ನನ್ನ ತಂಗಿಗೆ ನಾನು ಕೊಟ್ಟು ಹೋಗ್ತೀನಿ. ನಿಂತ್ಕೋ. ನನ್ ಮನೆಯೊಳಗೆ ನೀನು ಕಾಲಿಡೋ ಹಾಗಿಲ್ಲ. ಸರಿ, ಇದನ್ನೆಲ್ಲ ನೀವೇ ನನ್ನ ತಂಗಿ ಕೊಟ್ಬಿಡಿ. ನಾನ್ ಕೊಟ್ಟೋದೆ ಅಂತ ಹೇಳಿ ತಗೊಳ್ಳಿ. ಯಾವಳಗ್ ಬೇಕೆ ಈ ನಿನ್ನ ಆಡಂಬರ ಎಲ್ಲ? ಮನೆಗ್ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು? ತಂಬಾಯಲ್ಲಿ ಇಂಥ ಮಾತು? ಮಲ್ಲಿ, ಓ ಹೇಗಿದ್ರು ನಮ್ ಸೊಸೆ. ಇವಳ ಮನೇಲೆ ಇರೋಣ ಅಂತ ನಾವ್ ಇವಳ ಮನೆಗ್ ಹೋಗಿದ್ವಿ. ಕತ್ತಿಡ್ದು ಆಚೆ ತಳ್ಬಿಡೋದ? ಅಯ್ಯೋ ದೇವ್ರೆ, ಹೌದಾ? ನೀನ್ ಮಾಡಿದ್ರೆ ಸರಿ, ನಾವ್ ಮಾಡಿದ್ರೆ ತಪ್ಪ? ಎರಡು ವರ್ಷದ ಬೆಂಕಿ ಹೊಟ್ಟೆಲೆ ಉರಿತಾ ಇತ್ತು. ನೀರ್ ಹಾಕ್ದೆ ನೋಡು, ತಣ್ಣಗಾಯ್ತು. ಅಭಿರಾಮಿ ಮನೇಲಿಲ್ಲ, ಹೋಗ್ತಾ ಇರೋ. ಮೇಡಮ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವಿರೋ ಜಾಗ ಇದಲ್ಲ ಮೇಡಮ್. ನಡೀರಿ ಹೋಗೋಣ. ಈ ನಾಯಿಗಳು ಅನುಭವಿಸ್ತಾರೆ. ಯಾರಿಗೋ ಅಂತಿದೀಯಾ ನಾಯಿ ಅಂತ? ಭಿಕಾರಿ, ತೊಲಗೋ ಆಚೆ. ನಾಲ್ಗೆ ಸೀಳ್ ಬಿಡ್ತೀನಿ, ಹುಷಾರ್.
ಹೋಗು. ಅಮ್ಮೋರೆ ಅಲ್ಲ, ಆದಿ ಅಣ್ಣ ಮತ್ತೆ ಅಭಿರಾಮಿ ಬಂದ್ ಕೇಂಡ್ರೆ ಎಂತ ಹೇಳುದು? ನೀನೇನು ಮಾತಾಡ್ಬೇಡ, ನಾನು ಮಾತಾಡ್ತೀನಿ. ಆಯ್ತಪ್ಪ, ನೀವು ಮಾತಾಡ್ತ್ರಿ ಅಂದ್ರ ಮೇಲೆ ಮತ್ ನಂದೆಂತ ಇತ್ತು ಮಾತಾಡ್ಕಂಡ್.